ಡಿಯರ್ ಫಾರ್ಮಸಿಸ್ಟ್, ಕ್ಯೂ ಪಿ ಫಾರ್ ರೆಂಟ್ ಅನ್ಬಾರ್ದು. ಏನ್ ಅನ್ಬೇಕು ಹೇಳ್ರಿ? ರಿಜಿಸ್ಟರ್ಡ್ ಫಾರ್ಮಸಿಸ್ಟ್ ಈಸ್ ಅವೈಲಬಲ್ ವಿತ್ ಸರ್ಟಿಫಿಕೇಟ್ ಅನ್ಬೇಕು. ಅವ್ನ ಏನ್ ಹಚ್ಚಿರೋ ಯಾರು ಗೊತ್ತಾ? ಕ್ಯೂ ಪಿ ಅವೈಲಬಲ್, ಕ್ಯೂ ಪಿ ಫಾರ್ ರೆಂಟ್. ಹಂಗಂದ್ರ ನೀವ ಪರ್ಸನ್ ಅನ್ನ ಬಾಡಿಗೆ ಹೋಗ್ತಾನಂತ ಅದರ ಅರ್ಥ. ಒಂದ್ ಡಿಗ್ನಿಟಿ ಇಟ್ಕೋರಿ ಫಾರ್ಮಸಿಸ್ಟ್. ಕ್ಯೂ ಪಿ ಅನ್ಬೇಡ್ರಿ. ಕ್ಯೂ ಪಿ ನಿಮಗ ಅನ್ನಂಗಿಲ್ಲ. ಯಾವ ಮೆಡಿಕಲ್ ಶಾಪ್ ಓನರು ನಮ್ಮ ಹತ್ರ ಲೈಸೆನ್ಸ್ ತಗೊಂಡು ಮೆಡಿಕಲ್ ಶಾಪ್ ಓಪನ್ ಮಾಡಿರ್ತಾರಲ್ಲ, ಅವ್ರು ಕ್ವಾಲಿಫೈಡ್ ಪರ್ಸನ್ ಅಂತ ಕರೀತಾರ. ಅದಕ್ಕೆ ಅವ್ರಿಗೆ ಅಂತಾರ. ನಮಗ ರಿಜಿಸ್ಟರ್ಡ್ ಫಾರ್ಮಸಿಸ್ಟ್ ಅಂತಾರ. ಎಲ್ಲಿ ದಯವಿಟ್ಟು ಕ್ಯೂ ಪಿ ಫಾರ್ ರೆಂಟ್ ಅಂತ ಯೂಸ್ ಮಾಡ್ಬೇಡ್ರಿ. ಅದು ಬಹಳ ವರ್ಸ್ಟ್ ವರ್ಡ್. ಅದು ಬಹಳ ಹರ್ಟ್ ಆಗ್ತದೆ ಫಾರ್ಮಸಿಸ್ಟ್ಗಳಿಗೆ. ರೆಂಟಿಗೆ ಹೋಗ್ತೀರೇನ್ರಿ ಅಂತ ಕೇಳಿದಂಗ ಅದ. ಓಕೆ, ಕ್ಯೂ ಪಿ ಫಾರ್ ರೆಂಟ್ ಕ್ಯಾನ್ಸಲ್ಡ್. ರಿಜಿಸ್ಟರ್ಡ್ ಫಾರ್ಮಸಿಸ್ಟ್ ವಿತ್ ಸರ್ಟಿಫಿಕೇಟ್ ಅವೈಲಬಲ್. ಇಫ್ ಎನಿವೇರ್ ವ್ಯಾಕೆನ್ಸಿ ಇಸ್ ದರ್, ಪ್ಲೀಸ್ ಕಾಲ್ ಮೀ. ಈ ತರ ವರ್ಡ್ ಯೂಸ್ ಮಾಡ್ರಿ. ಒಂದು ರೆಸ್ಪೆಕ್ಟ್ ಇರುತ್ತೆ, ಒಂದು ಡಿಗ್ನಿಟಿ ಇರುತ್ತೆ, ಕೇಳೋರಿಗೆ ಚಲೋ ಅನ್ಸುತ್ತೆ. ಈ ರೆಂಟ್ ಗಿಂಟ್ ಎಲ್ಲಾ ತೆಗೆದು ಬಿಡ್ರಿ ವರ್ಡ್ಸ್. ನಮ್ದು ಒಂದು ಡಿಗ್ನಿಟಿ ಅದ. ಫಾರ್ಮಸಿಸ್ಟ್ ಅಂದ್ರೆ ಏನ್ರಿ? ಟ್ರಸ್ಟೆಡ್ ಪರ್ಸನ್ ವಿತ್ ಪಬ್ಲಿಕ್. ಓಕೆ, ನೋ ಕ್ಯೂ ಪಿ ಫಾರ್ ರೆಂಟ್, ಓನ್ಲಿ ರಿಜಿಸ್ಟರ್ಡ್ ಫಾರ್ಮಸಿಸ್ಟ್ ಅವೈಲಬಲ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಜೈ ಫಾರ್ಮಸಿಸ್ಟ್.